ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 41ನೇ ಅಫಿಷಿಯಲ್ ಮಾಡೆಲ್ ಪೇಪರ್ ಅನ್ನ ಡಿಸ್ಕಸ್ ಮಾಡ್ತಾ ಇರುವಂತದ್ದು. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ನಲ್ಲಿರುವಂತಹ ಟೋಟಲ್ 46 ಅಫಿಷಿಯಲ್ ಪೇಪರ್ಗಳ ಪೈಕಿ ನಾವು 40ಅನ್ನ ಸಾಲ್ವ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿರುವಂತದ್ದು. ನೀವು ಅವನ್ನೆಲ್ಲ ಕೂಡ ರೆಫರ್ ಮಾಡ್ಕೊರಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅದೇ ರೀತಿ 100% ನಿಮ್ಮ ಎಕ್ಸಾಮ್ ನಲ್ಲಿ ಅದೇ ಟೈಪ್ ಕ್ವಶನ್ಗಳು ಬರ್ತಿರ್ತವೆ. ಓಕೆ ರೈಟ್. ಹಾಗಾದ್ರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಏನದ ನೋಡ್ತಾ ಹೋಗೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ ರೈಟ್. ನೋಡ್ರಿ, 15 ಮತ್ತು 29 ಸಂಖ್ಯೆಗಳ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಸರಾಸರಿ ಹೆಂಗ್ ಕಂಡುಹಿಡಿತೀರಿ? ಕೊಟ್ಟಂತ ಸಂಖ್ಯೆಗಳನ್ನ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಅದರಿಂದ ಭಾಗಿಸ್ತೀರಿ. ಹಾಗಾದ್ರೆ 15 ಮತ್ತು 29 ಕೂಡಿಸಿದ್ರೆ ಎಷ್ಟಪ್ಪ? 44. ಎರಡು ಸಂಖ್ಯೆ ಇರೋದ್ರಿಂದ 2ರಿಂದ ಭಾಗಿಸ್ತೀರಿ. 2 ಒಂದ್ಲೆ 2 22ಲೆ. ಹಾಗಾದ್ರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತಪ್ಪ? 22 ಸರಿಯಾದ ಉತ್ತರ ಆಗಿರುವಂತದ್ದು. ಸಿಂಪಲ್ ಆದಂತಹ ಕ್ವಶನ್. ನೆಕ್ಸ್ಟ್, ಒಂದು ತರಗತಿಯಲ್ಲಿ 25 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 8 ವರ್ಷಗಳು, 5 ವಿದ್ಯಾರ್ಥಿಗಳ ಗುಂಪಿನ ಸರಾಸರಿ ವಯಸ್ಸು 12 ವರ್ಷಗಳು, ಉಳಿದ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಈ ಕ್ವಶನ್ ನಾವು 2-3 ರೀತಿಯಾಗಿ ಮಾಡ್ಕೋಬಹುದು. ನಿಮಗೆಲ್ಲರಿಗೂ ಗೊತ್ತಾಗ್ಲಿ ಅಂತ ಹೇಳಿ ನಾ ಏನ್ ಮಾಡ್ತೀನಿ, ಬೇಸಿಕ್ ಇಂದ ಹೇಳ್ತೀನಿ. ಓಕೆ, ಮತ್ತೆ ರೈಲ್ವೆ ಎಕ್ಸಾಮ್ ಅದೇ ಎಕ್ಸಾಮ್ ಒಳಗೆ ಈ ಕ್ವಶನ್ ಬಂದಿತ್ತು ಅಂದ್ರೆ ನಾ ಬೇರೆ ಟೈಪ್ ಕ್ವಶನ್ ಅನ್ನ ಬೇರೆ ಟೈಪ್ ಸೊಲ್ಯೂಷನ್ ನ ಹೇಳ್ತಿದ್ದೆ. ಬಟ್ ನಿಮ್ಗೇನು ಭಾಳ ಡಿಫಿಕಲ್ಟ್ ಇರಂಗಿಲ್ಲ ಅಂತ ಹೇಳಿ ಬೇಸಿಕ್ ಮೆಥಡ್ ಇಂದಾನೆ ಹೇಳ್ತಾ ಇರುವಂತದ್ದು. ಓಕೆ ನೋಡ್ರಿ, ನಾವು ಸರಾಸರಿ ಹೆಂಗ್ ಕಂಡುಹಿಡಿತೀವಿ? ಒಟ್ಟು ಎಷ್ಟು ಇರ್ತೈತಿ ಟೋಟಲ್ ಅದನ್ನ ಕಂಡುಹಿಡಿತೀವಿ, ಹೌದಾ? ಆಮೇಲೆ ಈಗ ಉಳಿದ ವಿದ್ಯಾರ್ಥಿಗಳದ್ದು ಕಂಡುಹಿಡಿಬೇಕಂತಂದ್ರ ಮೊದಲಿಗೆ ಟೋಟಲ್ ಎಷ್ಟಿತ್ತು ಅದ್ರೊಳಗೆ ಇವ್ರದ್ದು ತೆಗೆದ್ರ ಉಳಿದ ವಿದ್ಯಾರ್ಥಿಗಳದ್ದು ನಮಗೆ ಬರ್ತದ. ಟೋಟಲ್ 25 ವಿದ್ಯಾರ್ಥಿಗಳಿದ್ರು, ಅದ್ರೊಳಗೆ ಒಬ್ಬೊಬ್ರದ್ದು 8 ವರ್ಷ. ಹಾಗಾದ್ರೆ ಒಬ್ಬೊಬ್ರದ್ದು 8 ವರ್ಷ ಇಂತ 25 ವಿದ್ಯಾರ್ಥಿಗಳದಾರಂದ್ರ ಓವರ್ ಆಲ್ ಆಗಿ ಅವ್ರದ್ದು ವಯಸ್ಸು ಎಷ್ಟಿರ್ತೈತಿ? ಟೋಟಲ್ 200. ಹೌದೋ ಇಲ್ಲೋ ನೀವ ಹೇಳ್ರಿ. ನೋಡ್ರಿ, 25 ಮಂದಿದು ಟೋಟಲ್ ಎಷ್ಟೈತಿ? ಈಗ 200 ಅದ. ಅದ್ರೊಳಗ 5 ವಿದ್ಯಾರ್ಥಿಗಳದ್ದು ಒಬ್ಬೊಬ್ರದ್ದು ಎಷ್ಟೈತೆ ಅಂತ ಹೇಳ್ತಾರ ಅವ್ರು? 12. ಹಾಗಾದ್ರೆ 5 ವಿದ್ಯಾರ್ಥಿಗಳು ಒಬ್ಬೊಬ್ರದ್ದು 12 ಐತಂದ್ರೆ ಇವ್ರದ್ದು ಟೋಟಲ್ ಎಷ್ಟಿರ್ತೈತಿ ನೀವು ಹೇಳ್ರಿ? 12 5ಲೆ 60. ಹೌದಲ್ಲ? ರೈಟ್. ಹಾಗಾದ್ರೆ ಟೋಟಲ್ 25 ಮಂದಿದ 200 ಇತ್ತು, ಅದ್ರೊಳಗೆ 5 ಮಂದಿದ 60 ಐತಂದ್ರ ಉಳಿದವ್ರದ್ದು ಎಷ್ಟಿರ್ತೈತಿ ನೀವು ಹೇಳ್ರಿ? 140 ಇರ್ತೈತಿ. ಉಳಿದವ್ರದ್ದು ಎಷ್ಟಿರ್ತೈತಿ? 140. ಹಾಗಾದ್ರೆ ಇದು ಉಳಿದವರ ಮೊತ್ತ 140. ನಾವು ಸರಾಸರಿ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀವಿ? ಎಷ್ಟು ಮಂದಿ ಉಳಿದಿದ್ರಲ್ಲ ಅವ್ರು ಎಲ್ಲರಿಗೂ ಇದನ್ನ ಸಮನಾಗಿ ಹಂಚ್ಬೇಕು. ಹಾಗಾದ್ರೆ 25ರೊಳಗ 5 ಮಂದಿದ ಆಲ್ರೆಡಿ ನಾವು ಕಳೆದು ಬಿಟ್ಟಿವಿ ಅಂತಂದ್ರೆ ಉಳಿದವ್ರು ಎಷ್ಟು ಜನ ಇರ್ತಾರು? 20 ಜನ ಇರ್ತಾರು. 0ಯಿಂದ 0 ಹೋತು, 2 ಒಂದ್ಲೆ 2 ಏಳ್ಲೆ. ಹಾಗಾದ್ರೆ ಈಗ ಉಳಿದಂತವರ ಸರಾಸರಿ ವಯಸ್ಸು ಎಷ್ಟಪ್ಪ? 7 ಇರುವಂತದ್ದು. ಅದು ಯಾವ ಆಪ್ಷನ್ ಇರುವಂತದ್ದು? ಆಪ್ಷನ್ 4 ಕರೆಕ್ಟ್ ಆದಂತ ಉತ್ತರ ಇರುವಂತದ್ದು. ನೆಕ್ಸ್ಟ್ ಕ್ವಶನ್, ವಾರ್ಷಿಕ 72% ದರದಲ್ಲಿ 9 ವರ್ಷಗಳವರೆಗೆ 3300ರ ಮೇಲಿನ ಸರಳ ಬಡ್ಡಿ ಎಷ್ಟು? ಆಗಲೇ ಹೋದ ಕ್ಲಾಸ್ ಒಳಗೆ ಹೇಳಿದ್ಲ ಅದ ಮೆಥಡ್ ಫಾಲೋ ಮಾಡ್ರಿ. ಪರ್ಸೆಂಟೇಜ್ ಇಂದ 2 0 ಹೋಯ್ತು. ಈಗ ಯೂನಿಟ್ ಡಿಜಿಟ್ ಅಷ್ಟ ಚೆಕ್ ಮಾಡ್ರಿ. ಕೊನೆಯಲ್ಲಿರುವಂತಹ ಸಂಖ್ಯೆಯನ್ನ ಮಾತ್ರ ಗುಣಾಕಾರ ಮಾಡ್ರಿ. 3 9 27, ಲಾಸ್ಟ್ 7 ಐತಿ. 7 2 14, 14 ಅಂದ್ರೆ ಲಾಸ್ಟ್ 4 ಬರಬೇಕು. ಹಾಗಾದ್ರೆ ನಮ್ಮ ಉತ್ತರ ಯಾವುದಾಗಿತ್ತು? 1 ಆಗಿತ್ತು. ವಿತೌಟ್ ಪೆನ್ ಕ್ವಶನ್ ಅನ್ನ ಸಾಲ್ವ್ ಮಾಡಬಹುದು. ಇಲ್ಲ ನಾವು ಫಾರ್ಮುಲಾ ಮುಖಾಂತರ ಮಾಡ್ತೀರಿ ಅಂದ್ರೆ ಮಾಡಬಹುದು ನೀವು. PTR ಡಿವೈಡೆಡ್ ಬೈ 100 ಇಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ಅಸಲು 3300 ಟೈಮ್ 9 ವರ್ಷ, ಬಡ್ಡಿ ದರ 72% ಭಾಗಿಸು 100. 2 0 ಇಂದ 2 0 ಹೋತು. ನೀವು ಇದನ್ನೆಲ್ಲ ಗುಣಾಕಾರ ಮಾಡ್ರು ಆಗು ಎಷ್ಟ ಬರ್ತೈತಿ. ಅದಕ್ಕೋಸ್ಕರ ಕೊನೆಯ ಸಂಖ್ಯೆಯನ್ನ ಮಾತ್ರ ಗುಣಾಕಾರ ಮಾಡಿ ಲಾಸ್ಟ್ಗೆ ಏನು ಬರ್ತೈತಿ ಅಂತ ಕಂಡು ಹಿಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಈ ಕೆಳಗಿನ ಯಾವ ದಶಮಾಂಶವು 3 ಮತ್ತು 2ನೇ ಹತ್ತಾಂಶಕ್ಕೆ ಸಮನಾಗಿದೆ ಅಂತ ಕೇಳ್ತಾ ಇದಾರೆ. 3 ಮತ್ತು 2ನೇ ಹತ್ತಾಂಶ ಅಂದ್ರೆ ಹಿಂಗಂತಾರೆ ಇದಕ್ಕೆ, 3 ಮತ್ತು 2ನೇ ಹತ್ತಾಂಶ. ಓಕೆ, ಹಾಗಾದ್ರೆ ಇದನ್ನ ನೀವು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೇಕು. ಬಹಳ ಈಸಿ. ನೀವು ಹೆಂಗ್ ಗುಣಾಕಾರ ಸಾಲ್ವ್ ಮಾಡ್ತೀರಿ? ಇದು ಮಿಶ್ರ ಭಿನ್ನರಾಶಿ, ವಿಷಮ ಭಿನ್ನರಾಶಿ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? ಇದನ್ನ ಗುಣಿಸ್ತೀರಿ, ಬಂದ ಉತ್ತರಕ್ಕೆ ಇದನ್ನ ಕೂಡಿಸ್ತೀರಿ. ಹೌದಲ್ಲ? ಹಾಗಾದ್ರೆ 3 ಇಲ್ಲ ಇನ್ನೊಂದು ರೀತಿ ಮಾಡ್ಬೋದು, ಕೇವಲ ಇದನ್ನಷ್ಟನ್ನು ಕೂಡ ಸಾಲ್ವ್ ಮಾಡ್ಕೊಂಡು ಬರಿಬಹುದು. ಯಾವ್ದು ಬೇಕಾದನ್ನ ಮಾಡ್ರಿ. 2 ಮೆಥಡ್ನು ಹೇಳ್ತೀನಿ. 3 ಇಂಟು 10 ಅಂದ್ರ 30, 30 ಪ್ಲಸ್ 2 ಅಂದ್ರ 32 ಭಾಗಿಸು 10.
ಹೌದಾ? ಇದು ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ನೋಡ್ರಿ 3 ಇಂಟು 10 ಅಂದ್ರೆ 30, 30 ಪ್ಲಸ್ 2 ಅಂದ್ರೆ 32 ಬರ್ದ್ರಿ. ಕೆಳಗೆ ಯಾವ ಸಂಖ್ಯೆ ಇರ್ತದೆ ಅದರಿಂದ ಭಾಗಿಸ್ತೀರಿ. ಕೆಳಗೆ ಒಂದು ಜೀರೋ ಐತಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ. ಹಾಗಾದ್ರೆ ನಮ್ಮ ಉತ್ತರ ಏನಾಗಿತ್ತು? 3.2 ಆಗಿತ್ತು. ಇದು ಒಂದು ಮೆಥಡ್ ಆಯ್ತು. ಇಲ್ಲ ಅಂದ್ರೆ ಇನ್ನೊಂದು ಮೆಥಡ್, ಇದು 3 ಅದ, 3 ಇದನ್ನ ಸಪರೇಟ್ ಇಟ್ಕೊರಿ. ಈ ಫ್ರಾಕ್ಷನ್ ಅನ್ನ ಮಾತ್ರ ಚೇಂಜ್ ಮಾಡ್ಕೊರಿ. ಈ ಫ್ರಾಕ್ಷನ್ ಅನ್ನ ಮಾತ್ರ ಹೆಂಗ್ ಚೇಂಜ್ ಮಾಡ್ಕೋಬೇಕಂದ್ರೆ, ಕೆಳಗೆ ಒಂದು ಜೀರೋ ಐತಂದ್ರೆ ಇದ್ರ ಬಲಗಡೆಯಿಂದ ಒಂದು ಸ್ಥಾನ ಕೌಂಟ್ ಮಾಡಿ ಇಟ್ಬಿಡ್ರಿ. ಮೊದಲಿಗೆ 3 ಇತ್ತು, ಈಗ 0.2 ಅಂತಂದ್ರೆ 3.2. ಎರಡು ಮೆಥಡ್ ಹೇಳಿದೀನಿ, ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದನ್ನ ಫಾಲೋ ಅಪ್ ಮಾಡ್ಕೊರಿ. ನೆಕ್ಸ್ಟ್ ಕ್ವಶನ್, 9 ಮತ್ತು 51ರ ಮಸ ಅಂತ ಅಂದ್ರೆ ಇವನ್ ಎರಡೂನು ಕಡತ ಹೊಡೆಯುವಂತ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ಯಾರ. ಹಾಗಾದ್ರೆ 8ರಿಂದ ಅಂತೂ ಬಾ ಹೋಗಂಗಿಲ್ಲ, 9ರಿಂದ 51 ಬಾ ಹೋಗಂಗಿಲ್ಲ, 7ರಿಂದ 9 ಬಾ ಹೋಗಂಗಿಲ್ಲ. ಹಾಗಾದ್ರೆ 3ರಿಂದ ಮಾತ್ರ ಎರಡೂ ಸಂಖ್ಯೆಗಳು ಬಾ ಹೋಗ್ತಾವ. ಹಾಗಾದ್ರೆ ಇದರ ಮಸ ಏನಾಗಿತ್ತು? 3 ಆಗಿತ್ತು. ಮುಗದ ಹೋಯ್ತು. ವಿತೌಟ್ ಪೆನ್ ಸಾಲ್ವ್ ಮಾಡ್ಬೋದು. ಇಲ್ಲ ನೀವು ನಾರ್ಮಲ್ ಆಗಿ ಮಸ ಕಂಡು ಹಿಡಿತೀರಂದ್ರೆ ಎರಡು ಹಿಂಗ್ ಬರ್ಕೋತ್ರಿ. 3 3ಲೆ 9, 3 1ಲೆ 3, 2 ಉಳಿತು, 3 7 21. ಹಾಗಾದ್ರೆ ಇನ್ನೇನಾರೆ ಕಾಮನ್ ಐತಿ ಇದ್ರೊಳಗೆ ಕಡತ ಹೊಡ್ಯಾಕ? ಇಲ್ಲ. ಹಾಗಾದ್ರೆ ಮಸ ಏನಾಗಿತ್ತು? 3 ಮಸ ಆಗಿರುವಂತದ್ದು. ನೆಕ್ಸ್ಟ್ ಕ್ವಶನ್, ಇದನ್ನ ಸಾಲ್ವ್ ಮಾಡ್ಬೇಕಂತ ಕೊಟ್ಟಾರ. ಎಷ್ಟ್ ಈಸಿ ಕ್ವಶನ್ ನೋಡ್ರಿ. 10ರಿಂದ ಗುಣಾಕಾರ ಆಗೈತೆ ಅಂದ್ರೆ ಲಾಸ್ಟಿಗೆ 0 ಬರಬೇಕು. ಲಾಸ್ಟಿಗೆ 0 ಈ ಆಪ್ಷನ್ ಒಳಗೂ ಇಲ್ಲ, ಈ ಆಪ್ಷನ್ ಒಳಗೂ ಇಲ್ಲ, ಈ ಆಪ್ಷನ್ ಒಳಗೂ ಇಲ್ಲ. ಹಾಗಾದ್ರೆ ಲಾಸ್ಟಿಗೆ 0 ಇರುವಂತದ್ದು ಯಾವುದು? ಕೇವಲ ಒಂದೇ ಆಪ್ಷನ್. 6 2 12, 12 ಇಂಟು 10 ಅಂದ್ರೆ 120. ಎಷ್ಟು ಈಸಿ ಕ್ವಶನ್. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗಾದ್ರೆ ಫಸ್ಟ್ ಕೂಡಿಸ್ರಿ, ಆಮೇಲೆ ಕಳೀರಿ. ಓಕೆ, 57ಕ್ಕೆ 13 ಕಳೆದ್ರೆ ಒಂದ, ಇಲ್ಲ ಅಂತಂದ್ರೆ 57 ಪ್ಲಸ್ 46 ಮಾಡ್ರೆ ಒಂದ. 57 ಪ್ಲಸ್ 46 ಅಂತಂದ್ರೆ 63, 103, 103 ಒಳಗೆ 13 ಕಳೆದ್ರೆ 90. ಹೌದಾ? ರೈಟ್. ಹಾಗಾದ್ರೆ ಫಸ್ಟ್ ಗುಣಾಕಾರ, ಆಮೇಲೆ ಪ್ಲಸ್. 4 5ಲೆ 20, 20 ಪ್ಲಸ್ 10 ಅಂದ್ರೆ 30. 0ಯಿಂದ 0, 3 1ಲೆ 3 3ಲೆ. ಹಾಗಾದ್ರೆ ನಮ್ಮ ಉತ್ತರ ಯಾವುದಾಗಿತ್ತು? 3, ಆಪ್ಷನ್ 1 ಆಗಿರುವಂತದ್ದು. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಯ ಮಾಸಿಕ ಆದಾಯ 7,850 ರೂಪಾಯಿ. ಅವನ ಆದಾಯವು 20ರಷ್ಟು ಹೆಚ್ಚಾದರೆ ಹೊಸ ಮಾಸಿಕ ಆದಾಯ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 20% ಹೆಚ್ಚಾಗೈತೆ ಅಂತ ಹೇಳ್ತಾರ. ಹಾಗಾದ್ರೆ ನಾವು ಇದನ್ನ 10% ಅಂದ್ರೆ 785. 10% ಅಂದ್ರೆ ಎಷ್ಟು? 785. 20% ಅಂದ್ರೆ ಎಷ್ಟು ಹೇಳ್ರಿ ನೀವು? ಇದ್ರ ಡಬಲ್ ಆಗ್ತದೆ. ಹೌದಲ್ಲ? 10% ಅಂದ್ರೆ ಏನ್ ಮಾಡ್ತೀರಿ? ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀರಿ ಬಲಗಡೆಯಿಂದ. 10% ಅಂದ್ರೆ 785, 20% ಅಂದ್ರೆ ಅದ್ರ ಡಬಲ್. ಹಾಗಾದ್ರೆ 5 2ಲೆ 10, 8 2ಲೆ 16, 1 7, 7 2ಲೆ 14, 1 15. ಹಾಗಾದ್ರೆ ಮೊದಲಿಗೆ 7,850 ರೂಪಾಯಿ ಇತ್ತು, ಈಗ 1,570 ರೂಪಾಯಿ ಹೆಚ್ಚಿಗೆ ಆಗೈತಿ. ಹಾಗಾದ್ರೆ ಎಷ್ಟು ಬಂತಪ್ಪ? ಲಾಸ್ಟ್ 20 ಬರಬೇಕು. ಲಾಸ್ಟ್ 20 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 3 ಒಳಗೈತಿ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ನೀವು ಪೂರ್ತಿ ಸಾಲ್ವ್ ಮಾಡಿದ್ರೂ ಕೂಡ, ಕೂಡಿಸಿದ್ರೂ ಕೂಡ ಎಷ್ಟು ಬರ್ತದ? ಇಷ್ಟೇ ಬರ್ತದ. ಇಲ್ಲ ನೀವು ಇನ್ನೊಂದು ಮೆಥಡ್ಲೆ ಮಾಡ್ಬೋದು, ಅದು ಸ್ವಲ್ಪ ನಿಮಗೆ ಕ್ಯಾಲ್ಕುಲೇಷನ್ ಟಫ್ ಆಗ್ತದ. 20% ಹೆಚ್ಚಾಗೈತೆ ಅಂದ್ರೆ 120% ಕಂಡುಹಿಡಿಯುವಂತವ್ರು ಇದೀರಿ. ಆದ್ರೆ ಅಲ್ಲಿ ಏನ್ ಮಾಡ್ಬೇಕಾಗ್ತತಿ? ಸ್ವಲ್ಪ ನೀವು ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಬೇಕಾಗ್ತದ. ಹಾಗಾದ್ರೆ 12 5ಲೆ 60, 12 8ಲೆ 96, 102, 12 7ಲೆ 84 ಪ್ಲಸ್ 10 ಅಂದ್ರೆ 94. ಈ ರೀತಿಯಾಗಿನೂ ಕೂಡ ನೀವೇನ್ ಮಾಡ್ಬೋದು? ಕಂಡು ಹಿಡ್ಕೋಬಹುದು. ನೆಕ್ಸ್ಟ್ ಕ್ವಶನ್, ಒಬ್ಬ ವ್ಯಕ್ತಿಯ ದಿನಗೂಲಿಯು 500 ರೂಪಾಯಿ ಆಗಿದೆ. ಅವನ ದಿನಗೂಲಿಯು ಮೊದಲು 20% ಕಡಿಮೆಯಾಗುತ್ತದೆ, ನಂತರ 50% ಹೆಚ್ಚಾಗುತ್ತದೆ. ಅವನ ಪ್ರಸ್ತುತ ದಿನಗೂಲಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಬಹಳ ಈಸಿ ಕ್ವಶನ್ ಇದೆ ಆಕ್ಚುಲಿ. ನೋಡ್ರಿ, ದಿನಗೂಲಿ 500 ರೂಪಾಯಿ ಇತ್ತ ಒಂದು. ಓಕೆ, ಫಸ್ಟ್ 20% ಕಡಿಮೆ ಆಕತಿ. 20% ಕಡಿಮೆ ಆತಂದ್ರ ಈಗ ಎಷ್ಟು ಪರ್ಸೆಂಟ್ ಉಳಿದಿರ್ತೈತಿ ಅವನ ಕಡೆ? 80%. ಯಾಕ ಓವರ್ ಆಲ್ 100% ಇರ್ತೈತಿ. ಅದ್ರೊಳಗೆ 20% ಕಡಿಮೆ ಆಗಿತ್ತಂದ್ರ ಈಗ 80% ಇರ್ತದ. ಮತ್ 50% ಹೆಚ್ಚಾಕತ್. 50% ಹೆಚ್ಚಂದ್ರ ಎಷ್ಟಾಗಿರ್ತೈತಿ? ಈಗ 150%. ಯಾಕಪ್ಪ ಅಂತಂದ್ರ 50% ಹೆಚ್ಚಂದ್ರ 100 ಇದ್ದದ್ದು 150 ಆಗಿರ್ತದ. ರೈಟ್? ಕಡ್ತಾ ಹೊಡೆಯೋದು ಇಂಪಾರ್ಟೆಂಟ್. 2 0 ಇಂದ 2 0 ಹೋಯ್ತು, ಇವು 2 0 ಇಂದ ಈ 2 0 ಹೋಯ್ತು. ಓಕೆ, ಹಾಗಾದ್ರೆ 15 5ಲೆ ಇಲ್ಲಾಂದ್ರ 15 8ಲೆ 120, 125ಲೆ 600. ಹಾಗಾದ್ರೆ ಯಾವ್ದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ಓರಲಿ ಕ್ಯಾಲ್ಕುಲೇಷನ್ ಮಾಡಕ್ ಟ್ರೈ ಮಾಡ್ರಿ. 15 8ಲೆ 120. ಹೌದಾ? ಈಗ ಇದ್ರದ್ದು ಮುಗಿತ.
ಈಗ ಏನ್ ಮಾಡ್ರಿ 12 ಐದ್ಲೆ 60 ಮುಂದೊಂದು 0 ಅಂದ್ರ 600 ಇಷ್ಟಪ್ಪ. ನೆಕ್ಸ್ಟ್ ಕ್ವಶನ್. ಒಂದು ಹಣ್ಣಿನ ಬುಟ್ಟಿಯಲ್ಲಿ ಪ್ರತಿ 3 ಬಾಳೆಹಣ್ಣಿಗೆ 2 ಸೇಬುಗಳಿವೆ. ಕೆಳಗಿನವುಗಳಲ್ಲಿ ಯಾವುದು ಸೇಬು ಮತ್ತು ಬಾಳೆಹಣ್ಣುಗಳ ಸರಿಯಾದ ಅನುಪಾತ ಅಂತ ಕೇಳಿದಾರೆ. ನೋಡ್ರಿ ಎಷ್ಟು ಈಸಿ ಕ್ವಶನ್. ನಾವು 3 ಬಾಳೆಹಣ್ಣಿಗೆ 2 ಸೇಬು ಅಂದ ತಕ್ಷಣ 3 ಅನುಪಾತ 2 ಅಂತ ಹಾಕ್ತಿವಿ. ಆದ್ರೆ ನಮ್ಮ ಎಕ್ಸಾಮಿನರ್ ಏನ್ ಮಾಡ್ಬಿಡ್ತಾನ ಅದನ್ನ ತಪ್ಪ ಅಂತ ಹಾಕ್ತಾರೆ. ಯಾಕಪ್ಪ ಅಂತಂದ್ರ ಇಲ್ಲಿ ಫಸ್ಟ್ ಬಾಳೆಹಣ್ಣು ಐತಿ, ಆಮೇಲೆ ಸೇಬು ಐತಿ. ಆದ್ರೆ ಇಲ್ಲಿ ಕೇಳಿದ್ದೇನು ಫಸ್ಟ್ ಸೇಬು ಆಮೇಲೆ ಬಾಳೆಹಣ್ಣು. ಹಾಗಾದ್ರೆ ಸೇಬುಗಳು ಎಷ್ಟದಾವ ಇಲ್ಲಿ 2 ಅದಾವು, ಬಾಳೆಹಣ್ಣು ಎಷ್ಟದಾವು 3 ಅದಾವು. ಹಾಗಾದ್ರೆ 2 ಅನುಪಾತ 3 ಬರಬೇಕು. ಅದು ಯಾವ ಆಪ್ಷನ್ ಆಗಿತ್ತು? ಆಪ್ಷನ್ 4 ಆಗಿತ್ತು. ನೆಕ್ಸ್ಟ್ ಕ್ವಶನ್. 2 ಸಂಖ್ಯೆಗಳು 9 ಅನುಪಾತ 2ರಲ್ಲಿವೆ. ಚಿಕ್ಕ ಸಂಖ್ಯೆ 18 ಆಗಿದ್ರೆ ದೊಡ್ಡ ಸಂಖ್ಯೆ ಕಂಡ್ರಿ. ಓರಲಿ ಥಿಂಕ್ ಮಾಡ್ರಿ. ಚಿಕ್ಕ ಸಂಖ್ಯೆ 2 ಐತಿ, 2 ಅಂದ್ರ 18 ಅಂದ್ರ 9 ಪಟ್ಟು ಆಗತ್ತೆ. ಹಾಗಾದ್ರೆ ದೊಡ್ಡ ಸಂಖ್ಯೆನು 9 ಪಟ್ಟು ಅಂದ್ರ 9 9ಲೆ 81. ಇಷ್ಟ ನೀವು ಮಾಡಬೇಕಾಗಿದ್ದು, ಪೆನ್ ತೆಗಿಬಾರ್ದು. ನೋಡ್ರಿ ಇಲ್ಲಿ ಕೊಟ್ಟದ್ದು ಯಾವುದು? ಚಿಕ್ಕ ಸಂಖ್ಯೆ. ಹಾಗಾದ್ರೆ ನಮ್ಮ ಪ್ರಕಾರ ಚಿಕ್ಕ ಸಂಖ್ಯೆ 2 ಅದ. 2 ಅಂತಂದ್ರ 18. ದೊಡ್ಡ ಸಂಖ್ಯೆ ಕಂಡು ಹಿಡಿಬೇಕು. 9 ಅಂದ್ರ ಎಷ್ಟು? 2 1ಲೆ 2 9ಲೆ 9 ಇಂಟು 9 ಅಂದ್ರ 81. ಆಪ್ಷನ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಒಂದು ತೊಟ್ಟಿಯ 7ನೇ 5 ಭಾಗವು 1 ನಿಮಿಷದಲ್ಲಿ ತುಂಬಿರೆ ಉಳಿದ ಭಾಗವನ್ನು ತುಂಬಲು ಎಷ್ಟು ಸಮಯ ಬೇಕಾಗ್ತದ ಅಂತ ಕೇಳ್ತಾರ. ನೋಡ್ರಿ ಟೋಟಲ್ 7 ಭಾಗ ಅದಾವ, ಅದ್ರೊಳಗೆ 5 ಭಾಗ ತುಂಬಿದ್ದು ಹೇಳತ್ತಾರ. 5 ಭಾಗ ತುಂಬುವುದಕ್ಕ 1 ನಿಮಿಷ ಬೇಕು. ಆನ್ಸರ್ ಎಲ್ಲ ಸೆಕೆಂಡ್ ಒಳಗಿರೋದ್ರಿಂದ ನೀವು ಇದನ್ನ ಏನ್ ಮಾಡ್ರಿ, ನಿಮಿಷವನ್ನ ಸೆಕೆಂಡಿಗೆ ಬದಲು ಮಾಡ್ಕೊರಿ. 1 ನಿಮಿಷಕ್ಕೆ 2 ಸೆಕೆಂಡ್ 60 ಸೆಕೆಂಡ್ ಮುಗೀತು. 5 ಭಾಗ ತುಂಬೋದಕ್ಕೆ 7ರೊಳಗ 5 ಭಾಗ ತುಂಬೋದಕ್ಕೆ 60 ಸೆಕೆಂಡ್ಗಳು ಬೇಕಾದ್ರ ಉಳಿದ ಭಾಗ ತುಂಬಬೇಕು. ಉಳಿದ ಭಾಗ ಎಷ್ಟು? 7ರೊಳಗ 5 ತುಂಬೈತಿ ಅಂದ್ರ ಉಳಿದದ್ದು ಎಷ್ಟು ಹೇಳ್ರಿ ನೀವು? 2 ಭಾಗ. ಆ 2 ಭಾಗ ತುಂಬಾಕ ಎಷ್ಟು ಟೈಮ್ ತಗೋತೈತಿ? 5 1ಲೆ 5 12ಲೆ 12 ಇಂಟು 2 ಅಂದ್ರ 24 ಸೆಕೆಂಡುಗಳನ್ನ ತಗೋತದ. ಹಾಗಾದ್ರೆ 24 ಸೆಕೆಂಡ್ ಯಾವ ಆಪ್ಷನ್ ಐತಿ? ಆಪ್ಷನ್ 1 ಇರುವಂತದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಒಂದು ಸಂಖ್ಯೆಯ 5ನೇ 1 ಭಾಗ 43 ಆಗಿದ್ರೆ ಆ ಸಂಖ್ಯೆ ಕಂಡ್ರಿ. ನೋಡ್ರಿ ಒಂದು ಸಂಖ್ಯೆ ಐತಿ, ಆ ಸಂಖ್ಯೆದು 5ನೇ 1 ಭಾಗ 5ರೊಳಗಿಂದ 1 ಭಾಗ 43 ಆಗಿದ್ರ 1 ಭಾಗ 43 ಆಗಿದ್ರ ಆ ಸಂಖ್ಯೆ ಎಷ್ಟೈತಿ? 5 ಅಂದ್ರ ಎಷ್ಟು? 5 ಭಾಗ ಇದ್ದು ಅದ್ರೊಳಗೆ 1 ಭಾಗ 43 ಆಗಿದ್ರ ಆ ಪೂರ್ತಿ ಸಂಖ್ಯೆ ಎಷ್ಟಿತ್ತು? 5 ಭಾಗ ಇತ್ತು. 5 ಅಂದ್ರೆ ಎಷ್ಟು? 5 ಇಂಟು 43 ಅಂತಂದ್ರ 2 2ಲೆ 2 1ಲೆ 2 5ಲೆ 43 ಇಂಟು 5 ಅಂದ್ರ 215 ಬಂತು. ಇದೇ ಸರಿಯಾದ ಉತ್ತರ ಆಗಿತ್ತು. ಅಥವಾ 5ರಿಂದ ಯಾವುದೇ ಬೆಸ ಸಂಖ್ಯೆಯಲ್ಲಿ ಗುಣಿಸಿದ್ರ ಲಾಸ್ಟಕ್ಕೆ 5 ಬರಬೇಕು. ಅದು ಸರಿಯಾದ ಉತ್ತರ ಆಗಿತ್ತು. ನೆಕ್ಸ್ಟ್ ಕ್ವಶನ್. ಆಯತದ ವಿಸ್ತೀರ್ಣ 551 ಮೀಟರ್ ಸ್ಕ್ವೇರ್ ಆಗಿದೆ. ಅದರ ಉದ್ದ 29 ಆಗಿದ್ರೆ ಅಗಲವನ್ನು ಕಂಡು ಹಿಡೀರಿ ಅಂತ ಹೇಳ್ಯಾರ. ಓಕೆ, ಹಾಗಾದ್ರೆ ನೋಡ್ರಿ ನಾವು ವಿಸ್ತೀರ್ಣ ಹೆಂಗ್ ಕಂಡು ಹಿಡಿತೀರಿ? ಆಯತದ ವಿಸ್ತೀರ್ಣ ಉದ್ದ ಗುಣಿಸು ಅಗಲ. ಹಾಗಾದ್ರೆ ನಮ್ಗಿಲ್ಲಿ ಉದ್ದ ಗೊತ್ತೈತಿ 29, ಅಗಲ ಕಂಡು ಹಿಡಿಬೇಕು. ವಿಸ್ತೀರ್ಣ ಕೊಟ್ಟಾರ 551. ಹಾಗಾದ್ರೆ ಯಾವ ಒಂದು 29ಕ್ಕೆ ನಾವು ಎಷ್ಟರಲ್ಲೇ ಗುಣಿಸಿದ್ರ 551 ಆಕತಿ? ನೀವು ಹೇಳ್ರಿ. ಹೌದಲ್ಲ? 9ರ ಮಗ್ಯಾಗ 1 ಲಾಸ್ಟ್ಗೆ ಯಾವಾಗ ಬರ್ತೈತಿ? 9 9ಲೆ ಬರ್ತೈತಿ. ಹಾಗಾದ್ರೆ ಲಾಸ್ಟ್ಗೆ 9 ಇರುವಂತ ಆಪ್ಷನ್ ಇದು ಒಂದ. ಹೌದಿಲ್ಲ? ಇದೇ ರೀತಿ ನೀವೇನ್ ಮಾಡ್ಬೇಕು? ಲೆಕ್ಕವನ್ನ ಮಾಡಬೇಕು. ರೈಟ್. ಹಾಗಾದ್ರೆ ನೋಡ್ರಿ ಯಾವ ರೀತಿ ಮಾಡ್ತೀರಿ. ಇಲ್ಲಿ ಗುಣಾಕಾರದಾಗಿದ್ದು ಈ ಕಡೆ ಬಂದ್ರೆ ಏನಾಗ್ತದ? ಭಾಗಾಕಾರ ಆಗ್ತದ. ಹಾಗಾದ್ರೆ ಇದನ್ನ ನೀವು ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ? 19 ಬರ್ತೈತಿ. ಬಟ್ ನೀವು ಕ್ಯಾಲ್ಕುಲೇಷನ್ ಫಾಸ್ಟ್ ಹೆಂಗ್ ಮಾಡ್ಬೇಕಂದ್ರೆ 9ರ ಮಗ್ಯಾಗ ಲಾಸ್ಟ್ 1 ಯಾವಾಗ ಬರ್ತೈತಿ? 9 9ಲೆ ಬರ್ತೈತಿ. ಹೌದಿಲ್ಲ? 9 9ಲೆ 81 ಲಾಸ್ಟ್ 1 ಬರತೈತಿ. ಹೌದಿಲ್ಲ? ಹಾಗಾದ್ರೆ ಇಲ್ಲಿ ಏನಾಗಿರ್ತದೆ? ಲಾಸ್ಟ್ಗೆ 100% 9ರಿಂದ ಗುಣಾಕಾರ ಆಗಿರ್ತದ. ಹಾಗಾದ್ರೆ ಇದೇ ಇದ್ರ ಉತ್ತರ. ನೀವು ನಾರ್ಮಲ್ ಆಗಿ ಭಾಗಿಸಿದ್ರು ಕೂಡ ಇಷ್ಟೇ ಬರ್ತದ. ಅದನ್ನ ನೀವು ಬೇಕಾದ್ರೆ ಮಾಡ್ಕೋಬಹುದು. ಬಟ್ ನಾನ್ ನಿಮಗೆ ಅದನ್ನ ಮಾಡಾಕ ಹೇಳಂಗಿಲ್ಲ. ಓಕೆ, ರೈಟ್. ನೆಕ್ಸ್ಟ್. ತ್ರಿಕೋಣ ABCಯ ಶೃಂಗ B ನಲ್ಲಿ ಲಂಬವಾಗಿದೆ. ಓಕೆ, ಒಂದು ಲಂಬಕೋನ ತ್ರಿಭುಜದ ಈ ರೀತಿ ಲಂಬಕೋನ ತ್ರಿಭುಜ ಇರ್ತದ. ಇಲ್ಲಿ B ನಲ್ಲಿ ಏನದ? ಲಂಬಕೋನವಾಗಿದೆ. ಹಾಗಾದ್ರೆ ಇದನ್ನ A, ಇದನ್ನ B ಅಂತ ತಗೋಬಹುದು. AB 5 ಸೆಂಟಿಮೀಟರ್, AB 5 ಸೆಂಟಿಮೀಟರ್, BC 12 ಸೆಂಟಿಮೀಟರ್. BC ಎಷ್ಟು? 12 ಸೆಂಟಿಮೀಟರ್. AC ಎಷ್ಟು? 5 12 13. ಇವು ಪೈಥಾಗೋರಸ್ನ ತ್ರಿವಳಿಗಳು.
ಅದಕ್ಕೋಸ್ಕರ ನಮ್ಗ ಈ ತ್ರಿವಳಿಗಳು ಗೊತ್ತಿದ್ದು ಅಂತ ನೀವು ಡೈರೆಕ್ಟ್ ಆಗಿದ್ರ ಉತ್ತರವನ್ನ ಹಾಕಬಹುದು. ಇಲ್ಲ ಗೊತ್ತಿಲ್ಲ ಅಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕಾಗ್ತದೆ, ನೀವು ಪೈಥಾಗೋರಸ್ನ ಪ್ರಮೇಯವನ್ನ ಯೂಸ್ ಮಾಡ್ಬೇಕು. ಪೈಥಾಗೋರಸ್ನ ಪ್ರಮೇಯ ಏನ್ ಹೇಳ್ತತಿ, ಎ ಸಿ ಕಂಡುಹಿಡಿಬೇಕಂದ್ರ ಅಂಡರ್ ರೂಟ್ ಆಫ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಮಾಡ್ಬೇಕಂತ ಹೇಳ್ತದೆ. ಹಾಗಾದ್ರೆ ಎ ಬಿ ಸ್ಕ್ವೇರ್ ಎಷ್ಟೈತಿ, 5 ಐತಿ. 5ನ್ನ ಸ್ಕ್ವೇರ್ ಮಾಡಿದ್ರ 25. ಬಿ ಸಿ ಎಷ್ಟೈತಿ, 12. 12ನ್ನ ಸ್ಕ್ವೇರ್ ಮಾಡಿದ್ರ 144. ಎರಡೂ ಕೂಡಿಸಿದ್ರ 169. 169 ಅಂಡರ್ ರೂಟ್ ಏನ್ ಬರ್ತದ, 13 ಬರ್ತದ. ಹಾಗಾದ್ರೆ ಇದೇ ಇದ್ರ ಉತ್ತರ ಆಗಿತ್ತು. ಬಟ್ ನಿಮಗೆ ಪೈಥಾಗೋರಸ್ನ ತ್ರಿವಳಿಗಳು ಗೊತ್ತಿದ್ರ ವಿತೌಟ್ ಪೆನ್ ಈ ಕ್ವಶನ್ ಅನ್ನ ನೀವು ಸಾಲ್ವ್ ಮಾಡಿ ಮುಗಿಸಬಹುದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 15 ಗಣಿತ ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ಇನ್ನು ಮೇಲೆ ನಾವು ರೀಸನಿಂಗ್ ನ 5 ಪ್ರಶ್ನೆಗಳನ್ನ ಯಾವ ರೀತಿ ಎಕ್ಸಾಕ್ಟ್ ಆಗಿ ಎಕ್ಸಾಮ್ ಒಳಗೆ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ವಾರ್ ಮೇ ಎಂಡ್ GPCVBN ಎಂದು ಮತ್ತು ಎಂಡ್ ಆಫ್ ಟೈಮ್ ಅನ್ನ KMTXCV ಎಂದು ಬರೆಯಲಾಗಿದೆ. ಈ ಭಾಷೆಯಲ್ಲಿ ಎಂಡ್ ಅನ್ನು ಹೇಗೆ ಸಂಕೇತಿಸಲಾಗುತ್ತದೆ ಅಂತ ಕೇಳಿದ್ರೆ, ಹಾಗಾದ್ರೆ ಎಂಡ್ ಎಲ್ಲೆಲ್ಲಿ ಐತಿ ನೋಡ್ರಿ, ಎಂಡ್ ಇಲ್ಲೂ ಅದ. ಹಾಗಾದ್ರೆ ಎಂಡ್ ಎರಡೂ ಕಡೆ ಐತಂದ್ರ ನಿಮ್ ಎಂಡ್ ಕೋಡು ಕೂಡ ಎರಡೂ ಕಡೆ ಇರಬೇಕು. ಹಾಗಾದ್ರೆ ಎರಡೂ ಕಡೆ ಯಾವ್ದು ಕಾಣಿಸತ್ ನಮ್ಗ, CV ಎರಡೂ ಕಡೆ ಕಾಣಿಸತಿ. ಹಾಗಾದ್ರೆ ಎಂಡ್ ಕೋಡ್ ಏನಿರ್ತತಿ, CV ನನೇ ಇರ್ತದ. ನೆಕ್ಸ್ಟ್ ಇದನ್ನೆಲ್ಲ ಬಿಟ್ಬಿಡ್ರಿ, ಡೈರೆಕ್ಟ್ ಕ್ವಶನ್ ಕೇಳ ನೋಡ್ರಿ. ಎಡದಿಂದ ಮೂರನೇ ಅಕ್ಷರ ಯಾವುದು, ಎಡಗಡೆಯಿಂದ ಮೂರನೇ ಅಕ್ಷರ ಯಾವ್ದೈತಿ, G ಇರುವಂತದ್ದು. ಅದೇ ಕರೆಕ್ಟ್ ಆದಂತ ಉತ್ತರ ಆಗಿತ್ತು. ನೆಕ್ಸ್ಟ್, ಉತ್ತರಕ್ಕೆ ಮುಖ ಮಾಡಿರುವ 33 ಜನರ ಸಾಲಿನಲ್ಲಿ ರೀಮಾ ಬಲ ತುದಿಯಿಂದ 21ನೇ ಸ್ಥಾನದಲ್ಲಿದ್ದಾಳೆ. ಸಾಲಿನ ಎಡ ತುದಿಯಿಂದ ರೀಮಾಳ ಸ್ಥಾನ ಎಷ್ಟು ಅಂತ ಕೇಳಿದ್ರ. ನೋಡ್ರಿ, ನಮ್ಗ ಇಲ್ಲಿ ರ್ಯಾಂಕ್ ಕಂಡುಹಿಡಿಬೇಕು. ಬಲ ತುದಿಯಿಂದ ರ್ಯಾಂಕ್ ಜನರಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ, ಒಂದ್ ಹೆಚ್ಚಿಗೆ ಮಾಡ್ಬೇಕು. 33 ಇದ್ದದ್ದು ಏನಾಗ್ತದ, 34 ಆಗ್ತದ. ಈಗ ಇದ್ರೊಳಗೆ ಬಲ ತುದಿಯಿಂದ ನಮಗ್ ಕಳೆದ್ರ ಎಡ ತುದಿಯಿಂದ ಆಟೋಮೆಟಿಕಲಿ ಸಿಕ್ಕ ಬಿಡ್ತದ. ಬಲ ತುದಿಯನ್ನ ಕಳೆದ್ ಬಿಡುನು. ಹಾಗಾದ್ರೆ 13ನೇ ರ್ಯಾಂಕ್ ಎಲ್ಲಿಂದ ಇರ್ತಾಳೋಕಿ, ಎಡಗಡೆ ತುದಿಯಿಂದ ರೀಮಾ ಇರ್ತಾಳೆ. ಮುಗೀತು. ನೆಕ್ಸ್ಟ್, ಇದನ್ನಂತೂ ಡಿಕ್ಷನರಿ ಒಳಗ ಜೋಡಿಸ್ತೀರಿ. ಹಾಗಾದ್ರೆ ಸಿ ಅಂದ್ರ 3, ಎನ್ ಅಂದ್ರ 14, ಡಿ ಅಂದ್ರ 4, ಪಿ ಅಂದ್ರ 16. ರೈಟ್. ಹಾಗಾದ್ರೆ ಫಸ್ಟ್ನೇಕ್ ಯಾವ್ದು ಬರ್ಬೇಕು, 1, 3, 2, 4. 1, 3, 2, 4 ಯಾವ ಆಪ್ಷನ್ ಕಾಣಿಸ್ತಾ ನೋಡ್ರಪ್ಪ, ಆಪ್ಷನ್ 3 ಕಾಣಿಸ್ತಾ ಇದೆ. ಇದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ಒಂದು ವೇಳೆ ಇಂಟು ಅಂದ್ರೆ ಪ್ಲಸ್, ಮೈನಸ್ ಅಂದ್ರೆ ಭಾಗಿಸು ಆದ್ರೆ ಕೆಳಗಿನ ಸಮೀಕರಣವನ್ನ ಸಾಲ್ವ್ ಮಾಡ್ರಿ ಅಂತ ಹೇಳಿದ್ದಾರೆ. ಓಕೆ, ಹಾಗಾದ್ರೆ 11 ಗುಣಿಸು ಅಂತಂದ್ರೆ ಏನ್ ಮಾಡ್ಬೇಕು, ನಾವಿಲ್ಲಿ ಪ್ಲಸ್ ಮಾಡ್ಬೇಕು. 8 ಮೈನಸ್ ಅಂದ್ರೆ ಏನಾಗಬೇಕು, ಅದು ಭಾಗಿಸು. 4 4 ಒಂದ್ಲೆ 4 ಎರಡ್ಲೆ. 11 ಪ್ಲಸ್ 2 ಅಂತಂದ್ರೆ ಎಷ್ಟು, 13. ಇದೇ ಸರಿಯಾದ ಉತ್ತರ ಆಗಿರುವಂತದ್ದು. ಓಕೆ, ಇಲ್ಲೊಂದು ಸ್ವಲ್ಪ ಮಿಸ್ಟೇಕ್, ಭಾಗಿಸೊಳಗೆ ಏನ್ ಬರಬೇಕು, 2 ಬರ್ಬೇಕು. ನೋಡ್ರಿ, ಸಣ್ಣ ಸಣ್ಣ ಮಿಸ್ಟೇಕ್ ನಮ್ಮ ಕ್ವಶನ್ ಅನ್ನ ಏನ್ ಮಾಡ್ತಾವ, ರಾಂಗ್ ಮಾಡ್ತಾವ. 2 ಒಂದ್ಲೆ 2 4ಲೆ. 11 ಪ್ಲಸ್ 4 ಅಂದ್ರೆ ಎಷ್ಟು ಬರ್ಬೇಕಪ್ಪ, 15 ಬರಬೇಕು. ಹಾಗಾದ್ರೆ 15 ಯಾವ ಆಪ್ಷನ್ ಅದ, ಆಪ್ಷನ್ 3 ಇರುವಂತದ್ದು. ರೈಟ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು 20 ಪ್ರಶ್ನೆಗಳು ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಹಾಗಾದ್ರೆ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಆದಷ್ಟು ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಯಾರು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ, ಚೆನ್ನಾಗಿ ಸ್ಟಡಿ ಮಾಡ್ಕೋರಿ. ಎಲ್ಲರಿಗೂ ಆಲ್ ದ ಬೆಸ್ಟ್.